ಖಂಡಿತವಾಗ್ಲೂ ಸಿಗುತ್ತೆ ನೋಡಿ. ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೂ ಬಂದಂತಹ ಕ್ಯಾಂಡಿಡೇಟ್ಗಳು ನಮ್ಮ ಯಲಹಂಕ ಏನ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಸಂಘಟನೆಯನ್ನ ಸೋತಂತವ್ರು ಅಷ್ಟೇನು ಪರಿಗಣನೆಗೆ ತಗೊಳ್ಳದೆ ತಟಸ್ಥವಾಗಿರ್ತಾ ಇದ್ರು. ಆದ್ರೆ ನಮ್ಮ ಕೇಶವರಾಜಣ್ಣವರು ಅವರು ಅಧಿಕಾರದಲ್ಲಿ ಈಗ ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರೆ. ಸೊ ಆಕ್ಟಿವ್ ಆಗಿದ್ದಾರೆ, ಇಡೀ ಕ್ಷೇತ್ರ ಸುತ್ತಾ ಇದ್ದಾರೆ ನೋಡಿ. ಈ ತರ ಮೆಡಿಕಲ್ ಕ್ಯಾಂಪ್ಗಳು ಮಾಡುವಂತದ್ದಾಗಿರ್ಬೋದು, ಬಡವರಿಗೆ ಹೆಂಚುಗಳು ಕೊಡ್ಸೋದಾಗಿರ್ಬೋದು, ರೇಷನ್ ಬಡವರಿಗೆ ಮದುವೆಗಳಿಗೆ ಸಹಾಯ ಮಾಡೋದಾಗಿರ್ಬೋದು, ಈ ತರ ನಿರಂತರವಾಗಿ ಸಹಕಾರ ಕ್ಯಾಂಡಿಡೇಟ್ ಆದ್ಮೇಲೆ ಮಾಡ್ತಾ ಇದ್ದಾರೆ. ಅದು ಒಂದ್ ಹಂತ. ಆದ್ರೆ ಅವ್ರು ಕ್ಯಾಂಡಿಡೇಟೇ ಅಲ್ಲ. ಕೋವಿಡ್ ಟೈಮಲ್ಲಂತೂ ಅವ್ರು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರು ಅಂದ್ರೆ ಇವಾಗ್ಲೂ ಕೂಡ ಜನ ನೆನೆಸ್ತಾರೆ. ನಮ್ಮ ನಾಯಕರು ಅವರು ಬಡವರ ಆಶಾ ಕಿರಣ. ಯಾಕಂದ್ರೆ ಸ್ವತಃ ಅವರು ಒಂದು ಹೈನು ಉದ್ಯಮದಲ್ಲಿ ಬೆಳೆದು ಬಂದು ಸ್ವಂತ ಹಸುವನ್ನ ಸಾಕಿ ಹಾಲು ಮಾರಾಟ ಮಾಡಿಕೊಂಡು ಆ ರೀತಿ ತಮ್ಮ ಸ್ವಂತ ಉದ್ಯಮವನ್ನ ಬೆಳೆಸ್ಕೊಂಡು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿರೋದ್ರಿಂದ ತಳಹಂತದ ಜನಗಳ ಒಂದು ಕಷ್ಟ ಕಾರ್ಪಣ್ಯಗಳು ಅವರಿಗೆ ಗೊತ್ತಿದೆ. ಹಾಗಾಗಿ ಅವರು ಬಂದಿರುವಂತದ್ದು ಸಮಾಜ ಸೇವೆ ಮಾಡ್ಲಿಕ್ಕೆ ವಿನಃ ಬೇರೆ ಯಾರ್ದೋ ದುಡ್ಡಲ್ಲಿ ಅವರು ಸಂಪಾದನೆ ಮಾಡಿ ಕೂಡಿಡ್ಬೇಕು ಅನ್ನೋ ಯಾವುದೇ ಮನಸ್ಥಿತಿ ಅವರಲ್ಲಿ ಇಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಂದ್ರೆ ಈ ತರ ಎಲ್ಲ ಏನ್ ಹೆಲ್ತ್ ಕ್ಯಾಂಪ್ಗಳಾಗಿರ್ಬೋದು ಅಥವಾ ಬಡ ಯುವಕರುಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಆಗಿರ್ಬೋದು. ಉದಾಹರಣೆಗೆ ಹೇಳ್ತೀನಿ, ನಮ್ದು ಕಚೇರಿ ತಾಲೂಕ್ ಆಫೀಸಲ್ಲಿ ಇದೆ. ಅಲ್ಲಿ ಎಂಪ್ಲಾಯ್ ಇದ್ದಾರೆ, ಗೌರ್ಮೆಂಟ್ ಆಫೀಸರ್ ಒಬ್ರು ಲೇಡಿ, ಅವ್ರ ಹೆಸರು ಬೇಡ. ಅವರು ಕೇಶವರಾಜಣ್ಣ ಅವ್ರ ಹೆಸರು ಹೇಳಿದ ತಕ್ಷಣ ಎಷ್ಟು ಖುಷಿ ಪಟ್ರು ಅಂದ್ರೆ, ಮೇಡಮ್ ನನ್ನ ಓದಿಗೆ ಸಹಾಯ ಮಾಡಿದಂಥವ್ರು ಕೇಶವರಾಜಣ್ಣ ಅಣ್ಣನವರು. ಇವತ್ತೇನಾದ್ರೂ ನಾನು ದುಡ್ದು ಅನ್ನ ಹುಟ್ಟಿಸ್ಕೊಂಡು ತಿಂತಾ ಇದ್ದೀನಿ ಅಂತಂದ್ರೆ ಅದು ಕೇಶವರಾಜಣ್ಣವರು ನನಗೆ ಪರೀಕ್ಷೆ ಟೈಮಲ್ಲಿ ಮಾಡಿದಂತಹ ಸಹಾಯ ಅಂತ ಹೇಳ್ತಾರೆ. ಆ ತರ ಹಲವಾರು ಸಹಾಯ ಹಸ್ತಗಳನ್ನ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂತ ನಾಗರಿಕರಿಗೆ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ನಾಯಕರು ಬರುವಂತ 28ರ ಏನ್ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಭರ್ಜರಿ ಗೆದ್ದೇ ಗೆಲ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ MLA ಆಗಿ ಅವ್ರು ಆರಿಸಿ ಬರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.